ಅಪ್ಡೇಟ್. ಇರಾನ್ ಇಸ್ರೇಲ್ ಯುದ್ಧ, ಪೆಟ್ರೋಲ್ ಡೀಸೆಲ್ ಬೆನ್ನಲ್ಲೇ ಗ್ಯಾಸ್ ಬೆಲೆಯೂ ಏರಿಕೆ, ದೇಶದ ಜನರಿಗೆ ಮತ್ತೊಂದು ಬಿಗ್ ಶಾಕ್. ಹಾರ್ಮುಜ್ ಜಲಸಂಧಿ ಮೂಲಕ ತೈಲ ಮತ್ತು ಅನಿಲ ಸರಬರಾಜಿನಲ್ಲಿ ತೀವ್ರ ಅಡಚಣೆ ಉಂಟಾಗಿರುವುದರಿಂದ ತೈಲ ಪೂರೈಕೆಯಲ್ಲಿ ಕೊರತೆ ಉಂಟಾಗಿದೆ. ಏತನ್ಮಧ್ಯೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯೂ ಬೆನ್ನಲ್ಲೇ ಗ್ಯಾಸ್ ಬೆಲೆಯನ್ನು ಸಹ ಏರಿಕೆ ಮಾಡಲಾಗಿದೆ. ಮೇ 15ರ ಶುಕ್ರವಾರ ಬೆಳಗ್ಗೆ ದೇಶದ ಜನರಿಗೆ ಎರಡೆರಡು ಬಿಗ್ ಶಾಕ್ ತಟ್ಟಿದೆ. 5 ರಾಜ್ಯಗಳ ಚುನಾವಣೆ ಮುಗಿದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ತೈಲ ಬೆಲೆ ಏರಿಕೆ ಮಾಡಲಾಗುತ್ತೆ ಅಂತ ದೇಶದ ಜನರು ಊಹಿಸಿದ್ದರು. ಅದರಂತೆ ಕೊನೆಗೂ ಎಲೆಕ್ಷನ್ ಫಲಿತಾಂಶ ಬಂದು 12 ದಿನಗಳ ನಂತರ ತೈಲ ಕಂಪನಿಗಳು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿದೆ. ಇಷ್ಟು ಮಾತ್ರವಲ್ಲ, ಇದರ ಜೊತೆಗೆ ಮತ್ತೊಂದು ಶಾಕ್ ಅನ್ನು ಜನತೆಗೆ ಕೊಟ್ಟಿದೆ. ಅಮೆರಿಕ ಇರಾನ್ ಯುದ್ಧದ ಬಿಕ್ಕಟ್ಟಿನ ಮಧ್ಯೆ ತೈಲ ಕಂಪನಿಗಳು ಗ್ಯಾಸ್ ಬೆಲೆಯನ್ನು ಸಹ ಹೆಚ್ಚಳ ಮಾಡಿದೆ. ಹೀಗಾಗಿ ಗ್ಯಾಸ್ ಬೆಲೆ ಏರಿಕೆಯಿಂದ ದೇಶದ ಜನರ ಜೇಬಿಗೆ ಕತ್ತರಿ ಬಿಡುವುದು ಸ್ಪಷ್ಟವಾಗಿದೆ. ಇಂದಿನಿಂದಲೇ ಜಾರಿಗೆ ಬರುವಂತೆ ದೇಶದ ಹಲವೆಡೆ ಸಿಎನ್ಜಿ ಬೆಲೆಯನ್ನು ಏರಿಕೆ ಮಾಡಲಾಗಿದೆ. ವಿಶ್ವದ ತೈಲ ಮತ್ತು ಅನಿಲ ವ್ಯಾಪಾರದ 5ನೇ 1 ಭಾಗದಷ್ಟು ಪಾಲನ್ನು ಹೊಂದಿರುವ ನಿರ್ಣಾಯಕ ಕಡಲ ಗಡಿ ನಿಯಂತ್ರಣ ರೇಖೆಯಾದ ಹಾರ್ಮುಜ್ ಜಲಸಂಧಿಯ ದಿಗ್ಬಂಧನ ಮುಂದುವರೆದಿದ್ದು, ಹೀಗಾಗಿ ಜಾಗತಿಕ ಇಂಧನ ಪೂರೈಕೆಯಲ್ಲಿ ಅಸ್ತವ್ಯಸ್ತತೆ ಉಂಟಾಗಿರುವ ಬೆನ್ನಲ್ಲೇ ಈ ಬೆಲೆ ಏರಿಕೆ ಮಾಡಲಾಗಿದೆ. ದೇಶಾದ್ಯಂತ ಸಿಎನ್ಜಿ ಬೆಲೆಗಳನ್ನು ಹೆಚ್ಚಿಸಲಾಗಿದ್ದು, ಶುಕ್ರವಾರದಿಂದ ಜಾರಿಗೆ ಬರುವಂತೆ ಸಿಎನ್ಜಿ ಬೆಲೆ ಪ್ರತಿ ಏರಿಕೆ ದರ 2ರಷ್ಟು ಹೆಚ್ಚಾಗಿದೆ. ದೆಹಲಿಯಲ್ಲಿ ಹೊಸ ಸಿಎನ್ಜಿ ಬೆಲೆ ನಿನ್ನೆಯಷ್ಟೇ ಇದು ಯಥಾಸ್ಥಿತಿ ಕಾಯ್ದುಕೊಂಡು ಕೆಜಿಗೆ 90 ರೂಪಾಯಿ ದಾಖಲಾಗಿದೆ. ತೈಲ ಕಂಪನಿಗಳು ನಿರಂತರವಾಗಿ ನಷ್ಟ ಅನುಭವಿಸುತ್ತಿರುವುದರಿಂದ ಕಂಪನಿಗಳ ಮೇಲೆ ಹೆಚ್ಚುತ್ತಿರುವ ಒತ್ತಡವನ್ನು ಗಮನದಲ್ಲಿಟ್ಟುಕೊಂಡು ಬೆಲೆ ಏರಿಕೆಯನ್ನು ಹೆಚ್ಚು ಕಾಲ ಮುಂದೂಡಲು ಸಾಧ್ಯವಿಲ್ಲ ಎಂದು ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಮತ್ತು ಆರ್ಬಿಐ ಗವರ್ನರ್ ಸಂಜಯ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರ ನಂತರ ಶುಕ್ರವಾರ ಬೆಳಗ್ಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯ ನಂತರ ಸಿಎನ್ಜಿ ಕೂಡ ಹೆಚ್ಚು ದುಬಾರಿಯಾಗಿದೆ. ವರದಿ ವೇದಮೂರ್ತಿ, ಪ್ರಜಾಪವ ಟಿವಿ, ಬೆಂಗಳೂರು.